ಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಕಟ್ಟೇಸ್ವಾಮಿ ಸರ್ ಅದೇ ರೀತಿಯಾಗಿ ಸುಭಾಷ್ ಚಂದ್ರ ನಿರ್ದೇಶಕರು ಪ್ರೊಡ್ಯೂಸರ್ಸ್ ಕರ್ನಾಟಕ ಅಕಾಡೆಮಿ ಈ ಉದ್ಘಾಟನೆಯನ್ನ ನಮ್ಮನ್ನು ಕೇಳಿದ ನಮ್ಮ ಅಚ್ಚುಮೆಚ್ಚಿನ ಮಹಾಪೌರರಾಗಿರುವ ಸರ್ ಹಲೋ ಹೇಮರಾಜ್ ಶ್ರೀ ಹೇಮರಾಜ್ KES ಉದ್ಘಾಟನೆ ದಯವಿಟ್ಟು ಎಲ್ಲಿ ಗೌರವದ ಚಪ್ಪಾಳಿ ಮೂಲಕ ವೇದಿಕೆ ಮೇಲೆ ಸಂಸ್ಥಾಪಕ ಅಧ್ಯಕ್ಷರು ಪ್ರತಿಷ್ಠಾಪಕ ಅಕಾಡೆಮಿ ಕರ್ನಾಟಕ. ಈಗ ಪುಷ್ಪಾರ್ಚನೆ ಇರಬಹುದು. ಅವರು ಯಾವಾಗಲೂ ಟ್ರೆಡಿಷನಲ್ ಶೋಟಗಾರನ ಅಕಾಡೆಮಿಯ ಪರವಾಗಿ ಬೆನ್ನೆಲುಬಾಗಿ ನಿಂತು ಇಂತಹ ಒಂದು ಏನೋ ಆಹ್ವಾನಿಸಿದರು. ಸುರೇಶ್ ಪ್ಲೀಸ್ ವೆಲ್ಕಮ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನೊಮ್ಮೆ ನಾನೀಗ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ನಿಮ್ಮನ್ನು ವೇದಿಕೆಗೆ ದಯವಿಟ್ಟು ಎಲ್ಲೂ ಕೂಡ ಅವರ ಅನುವಾದವನ್ನು ಮಾಡಿದ್ದೇವೆ. ಹಾಗೆ ಉದ್ಘಾಟಕರಾಗಿ ದಯವಿಟ್ಟು ಮಾತಾಡಬೇಡಿ. ಹಾಗೆ ಗೌರವಿತ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಮಾನ್ಯ ಶ್ರೀ ಹೇಮರಾಜ್ KES ಕಾರ್ಯನಿರ್ವಾಹಕರಿಗೆ ಜಯವಾಗಲಿ ಅಂತ ಜೋರಾಗಿ ಹೇಳಬೇಕು. ಟ್ರೆಡಿಷನಲ್ ಕರಾಟೆ ಅಕಾಡೆಮಿಗೆ ಒಂದೇ ಜ್ಞಾನದ ಬೆಳಕು ಎಲ್ಲವೇ ಪಸರಿಸಲಿ. ಈ ಕಾರ್ಯಕ್ರಮದ ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಸುನೀಲ್ ಸರ್ ಉಪನಾಯಕರು ಸುನೀಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಲ್ಲ ತುಂಬ ಸಂತೋಷ. ರಾಷ್ಟ್ರ ಮಟ್ಟದಲ್ಲಿ ಒಂದು ಕರಾಟೆ ಇಂಡಿಯಾ ಓಪನ್ ಆಗಿ ಬಳ್ಳಾರಿಯಲ್ಲಿ ನಡೆಸಿ ಇದು ಪಂದ್ಯಾವಳಿಯನ್ನು ಏರ್ಪಡಿಸೋದು. ಕರಾಟೆಯನ್ನು ಒಂದು ಕ್ರೀಡೆ ಕ್ರೀಡೆಯಲ್ಲ, ಆತ್ಮರಕ್ಷಣೆ ಮತ್ತು ಆತ್ಮಸ್ಥೈರ್ಯ ಧೈರ್ಯ ಹೆಚ್ಚಿನ ಮಹಿಳೆಯರಿಗೆ ಹಿಂದಿನ ಕಾಲದಲ್ಲಿ ಇರ್ತಿದ್ವಿ. ಕರಾಟೆ ಅಂದರೆ ಸ್ವಲ್ಪ ಅದು ಆತ್ಮಶಕ್ತಿ ಕ್ರೀಡೆಯಾಗಿತ್ತು. ಅದ್ರ ಜೊತೆಗೆ ಆತ್ಮಶಕ್ತಿಯನ್ನು ಬೆಳೆಸುತ್ತೆ, ಧೈರ್ಯವನ್ನು ಬೆಳೆಸುತ್ತೆ. ಆ ಒಂದು ರಾಷ್ಟ್ರಮಟ್ಟದ ಕ್ರೀಡೆಯನ್ನು ನಮ್ಮ ಬಳ್ಳಾರಿಯಲ್ಲಿ ಏರ್ಪಡಿಸಬೇಕು ಅಟ್ಟಸ್ವಾಮಿ ಮತ್ತು ಅವರ ಹೇಳಿದಂತೆ ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಅಟ್ಟಸ್ವಾಮಿ ಇನ್ನು ನೀವು ಬಾಲಿಕೆಯ ಕರುಣಾಂಕಿತ ಮಾಡದಲ್ಲಿ ಅದಕ್ಕೂ ಸಹ ಮನಸ್ಸಾಗಿದೆ. ಏನಂತಂದರೆ ನೀವು ಅಸೋಸಿಯೇಟ್ ಮಾಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಮನದಾರ ಪಾಲಿಕೆ ನೇತೃತ್ವ ಮಾಡದಲ್ಲಿ ನಮ್ಮೂ ಸಹ ಜನಸಾಗಿದೆ. ಇವತ್ತು ದಯವಿಟ್ಟು 4ನೇ ರಾಷ್ಟ್ರೀಯ ಮಾಡುವಾಗ ನಮ್ಮನ್ನು ಸಹ ಪಾಲ್ಗೊಳ್ಳಿ ಮಾಡಿದ್ರೆ ಅದಕ್ಕೆ ಜನಸಾಹಿತ್ಯ ನಾವು ಮಾಡ್ಕೊಂಡು ಅಂತ ಹೇಳ್ತಾ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಹಂತದಲ್ಲಿ ಸಂಸ್ಥೆ ಬೆಳೀಲಿ ನಮ್ಮ ಪಾಠಗಳು ಅಂತೇಳಿ ನಾನು ಭಾಷೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.